ಆತ್ಮೀಯ ಇಲ್ಲಿ ಸೇರಿದಂತಹ ಎಲ್ಲ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ಹೋರಾಟ ಮನೋಭಾವದಿಂದ ಇಲ್ಲಿ ಸೇರಿದಂತಹ ಬಂಧುಗಳೇ, ನಮ್ಮ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯವರಾದಂತಹ ಮುನೀರ್ ಕಾಟಿಪಳ್ಳ ಅವರೇ, ತಾಲೂಕಿನ ಸದಸ್ಯರುಗಳೇ, ಎಲ್ಲಾ ಸಂಘಟನೆಗಳ ಮುಖಂಡರುಗಳೇ, ಇವತ್ತು ನನಗಂತೂ ನಾಚಿಕೆ ಆಗ್ತಾ ಇದೆ. ಯುಟಿ ಖಾದರ್ ಇರಲಿ, ಸಿದ್ದರಾಮಯ್ಯ ಇರಲಿ, ದಿನೇಶ್ ಗುಂಡೂರಾವ್ ಇರಲಿ, ಡಿ.ಕೆ. ಶಿವಕುಮಾರ್ ಇರಲಿ, ನಿಮಗೆ ನಾಚಿಕೆ ಆಗ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ನನಗಂತೂ ನಾಚಿಕೆ ಆಗ್ತಾ ಇದೆ. ಮದುವೆ ಆದ ಮೇಲೆ ಹೆಂಡತಿ ಮಕ್ಕಳನ್ನು ಸಾಕಬೇಕು, ಮದುವೆ ಆಗಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಸಾಕಲಿಕ್ಕೆ ನೀವು ಬರ್ತೀವಿ ಅಂತ ಕೇಳಿದ ಪರಿಸ್ಥಿತಿ ಇದಾಗಿದೆ. ಯಾಕೆ ನನಗೆ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ಸಾಕಲಿಕ್ಕೆ ಕೊಡುವುದಿಲ್ಲ, ಹೆಂಡತಿಗೆ ಬೇಕಾದನ್ನೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ಮಕ್ಕಳಿಗೆ ಬೇಕಾದನ್ನೆಲ್ಲ ಶಿಕ್ಷಣ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ಬನ್ನಿ ನಿಮಗೆ ಕೊಡ್ತೇವೆ, ಬನ್ನಿ ನೀವು ನನ್ನ ಹೆಂಡತಿ ಮಕ್ಕಳನ್ನು ಸಾಕಿ ಅಂತ ಹೇಳುವಂತ ಮನೋಭಾವದ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ಅಸಹ್ಯವಾಗಿದೆ ಅಂತ ಹೇಳಿ ಯೋಚನೆ ಮಾಡಿ. ಇದು ಯಾವುದು? ನಮ್ಮ ಕುಟುಂಬದ್ದು, ಸರ್ಕಾರದ ಕುಟುಂಬ ಅಂಗ, ಇದು ಸರ್ಕಾರದ ಭಾಗ. ಇದು ಇದನ್ನು ನನಗೆ ನೋಡಿಕೊಡ್ಲಿಕ್ಕೆ ಕೊಡುದಿಲ್ಲ ಅಂತ ಹೇಳ್ತಿರಲ್ಲ. ನಿಮ್ಮನ್ನು ಯಾಕೆ ಎಂಎಲ್ಎ ಆಗಿದ್ದೀರಿ, ಯಾಕೆ ಶಾಸಕರಾಗಿದ್ದೀರಿ, ಯಾಕೆ ಮಂತ್ರಿ ಆಗಿದ್ದೀರಿ, ಯಾಕೆ ಸರ್ಕಾರ ನಡೆಸ್ತೀರಿ? ನಾಳೆ ಹೇಳ್ತೀರಿ ನೀವು ಸರ್ಕಾರ ನಡೆಸಲಿಕ್ಕೆ ನನಗೆ ಕೊಡುದಿಲ್ಲ, ನಾನು ಮೂಡಬಿದ್ರೆ ಮೋಹನ್ ಆಳ್ವರಿಗೆ ಕೊಡ್ತೇನೆ, ತೇಜಸ್ ಶೆಟ್ಟಿಗೆ ಕೊಡ್ತೇನೆ, ಎಸ್ ಹೆಗಡೆಗೆ ಕೊಡ್ತೇನೆ, ಏನಪ್ಪಗೆ ಕೊಡ್ತೇನೆ, ಸರ್ಕಾರ ನಡೆಸಿ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳಲಿಕ್ಕೂ ನೀವು ಜಯಿಸಲಿಕ್ಕಿಲ್ಲ ಅಂತ ಹೇಳೋದ್ರ ಅರ್ಥ ಆಗ್ತಾ ಇದೆ. ಇನ್ನು ನನಗೆ ಶಾಸಕರ ಮೇಲೆ ಒಳ್ಳೆ ಗೌರವ ಇದೆ. ಹರೀಶ್ ಪೂಂಜಾ ಈ ತಾಲೂಕಿನ ಒಳ್ಳೆಯ ಶಾಸಕ ನನ್ನ ಲೆಕ್ಕಾದ್ರೆ. ಆದ್ರೆ ಹರೀಶ್ ಪೂಂಜಾರೆ, ನೀವು ಕಂಟ್ರಿ ಶಾಸಕರಾಗಬಾರದು. ನೀವು ಒಂದು ವೇಳೆ ಇದನ್ನು ಮಾರಾಟ ಮಾಡಲಿಕ್ಕೆ ಬೆಂಬಲ ಕೊಡೋದಾದ್ರೆ ನಿಮ್ಮಷ್ಟು ದೊಡ್ಡ ಕಂಟ್ರಿ ಶಾಸಕರು ಬೇರೆ ಯಾರಿಲ್ಲ. ಈ ಶಬ್ದ ನನಗೆ ನೀವೇ ಹೇಳಿಕೊಟ್ಟದ್ದು, ನನಗೆ ಗೊತ್ತಿಲ್ಲ. ನೀವು ಹೇಳಿ ಇಂತಿದ್ದ ಕೆಲಸಗಳೆಲ್ಲ ಮಾಡಿದ್ರೆ ಅವರನ್ನು ಕಂಟ್ರಿ ಅಂತ ಹೇಳಬೇಕು ಅಂತ ಹೇಳಿದ್ದೀರಿ. ಅವರು ಮಾಡಿದಾರ ಇಲ್ಲೋ ಪ್ರಶ್ನೆ ಬೇರೆ, ಆದ್ರೆ ನೀವು ಮಾಡಿದ್ದೀರಿ. ಯಾಕಂದ್ರೆ ಉತ್ತರ ಏನು? ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡಬೇಕಾದ ಒಳ್ಳೆ ಪ್ರತಿಪಕ್ಷವಾಗಿ ನೀವು ಇರಬೇಕು. ನೀವು ವಿರೋಧ ಮಾಡ್ತೀವರು. ಆ ಆಡಳಿತ ಪಕ್ಷದವರು ಮಾಡಿದಂತಹ ಈ ಮಾರಾಟಕ್ಕೂ ಕೂಡ ನೀವು ಬೆಂಬಲ ಕೊಟ್ಟಿದ್ದೀರಿಂದಾದ್ರೆ ನೀವು ಓಟು ಕೇಳುವಾಗ ಕಾಂಗ್ರೆಸ್ ಬೈದಿಲ್ವಾ? ಆದ್ರೆ ನೀವು ಕೂಡ ಮಾಡುದನ್ನೇ ಇವತ್ತು ನೀವು ಕೂಡ ಈ ಸರ್ಕಾರದ ನೀತಿಗೆ ಬೆಂಬಲ ಕೊಡ್ತೀರಿಂದಾದ್ರೆ ನೀವು ಕೂಡ ಕಾಂಗ್ರೆಸ್ನ ಅವಿಭಾಜ್ಯ ಅಂಗ, ಬೇರೆ ಯಾರು ಅಲ್ಲ ನೀವು. ಇದು ನಾನು ಹೇಳುವಂತದ್ದು, ನಿಮಗೆ ಈ ಸರ್ಕಾರಿ ಆಸ್ಪತ್ರೆಯನ್ನು ಜನರ ಪರವಾಗಿ ಉಳಿಸಬೇಕು ಅಂತಾದ್ರೆ ನೀವು ಜನರ ಪರವಾಗಿ ಇರಬೇಕು. ಇಲ್ಲ ನೀವು ಸರ್ಕಾರದ ಪರವಾಗಿ ಕಾಂಗ್ರೆಸ್ ಸರ್ಕಾರವೇ ನೀವು ಮುಖ್ಯ ಅಂತಾದ್ರೆ ನೀವು ಕಂಟ್ರಿ ಶಾಸಕರಾಗಿ ಇರಿ, ನಿಮಗೆ ಸಪೋರ್ಟ್ ಬೆಂಬಲ. ಯಾಕೆ? ನೀವು ಕಂಟ್ರಿಗಳಿಗೆ ನಾವು ಬರುವುದಿಲ್ಲ. ನಮಗೆ ಪ್ರಜ್ಞಾವಂತ ನಾಗರಿಕರಿದ್ದಾರೆ, ಬಡವರಿದ್ದಾರೆ. ಒಂದು ಖಾಸಗಿ ಆಸ್ಪತ್ರೆಗೆ ಒಬ್ಬ ನಿನ್ನೆ ಹೋದೆ ನಾನು, ಅರ್ಧ ಗಂಟೆ ಓಪಿ ಪೇಷಂಟ್, ಅರ್ಧ ಗಂಟೆ ಟ್ರೀಟ್ಮೆಂಟ್ಗೆ ಒಂದು ಚೀಟಿ ಇಂಜೆಕ್ಷನ್ ಕೊಟ್ಟಿಗೆ ಮಾತ್ರ, ಮತ್ತೆಂತಿಲ್ಲ. ಅದಕ್ಕೆ ಎಷ್ಟು ಬಿಲ್ಲು ಗೊತ್ತಾ? 8,000. ಇದು ಖಾಸಗಿ ಆಸ್ಪತ್ರೆ ವ್ಯವಸ್ಥೆ. ಅರ್ಧ ಗಂಟೆಗೆ 8,000. ಹಾಗಾದ್ರೆ ಇನ್ನು ಒಂದು ದಿವಸ ಇಡೀ ಇದ್ರೆ ಎಷ್ಟಾಗಿದೆ? ಅಂದ್ರೆ ಅಂತವರಿಗೆ ಈ ಆಸ್ಪತ್ರೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಈ ಸಂದರ್ಭ ಹೇಳುದು, ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಸರ್ಕಾರಿ ಆಸ್ಪತ್ರೆಯನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ನಿಮಗೆ ಎಲ್ಲ ಖಾಸಗಿಯವರಲ್ಲಿ ಬೆಂಬಲ ಇರಲಿ, ನಾವು ಬೇಡ ಅಂತ ಹೇಳುವುದಿಲ್ಲ. ಇಲ್ಲಿ ಬೆನಕ ಆಸ್ಪತ್ರೆ ಇದೆ, ಅಭಯ ಆಸ್ಪತ್ರೆ ಇದೆ, ಎಸ್ಡಿಎಂ ಆಸ್ಪತ್ರೆ ಇದೆ, ಇನ್ನೆಷ್ಟು ಜ್ಯೋತಿ ಆಸ್ಪತ್ರೆ ಇದೆ, ಎಲ್ಲ ಇದೆ. ಇನ್ನೊಂದು 10 ಆಸ್ಪತ್ರೆ ಆಗಲಿ, ಇಲ್ಲೊಂದು ರಾಘವೇಂದ್ರ ನರ್ಸಿಂಗ್ ಹೋಮ್ ಕೂಡ ಇದೆ. ಇನ್ನೊಂದು 10 ಆಸ್ಪತ್ರೆ ಹಾಕಿ, ಬೇಡ ಅಂತ ಹೇಳ್ತೇವ? ಆದ್ರೆ ನಿಮ್ಮ ಮನೆಯವರನ್ನ ಯಾಕೆ ಮಾಡ್ತೀರಿ? ಸರ್ಕಾರ ನಿಮ್ಮನ್ನು ಈ ಮನೆ ಆಡಳಿತ ಮಾಡಿ 5 ವರ್ಷ ನಿಮಗೆ ಆಡಳಿತ ಚುಕ್ಕಾಣಿ ಕೊಟ್ಟಿದ್ದೇವೆ. ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕುಟುಂಬವನ್ನು ಸಾಕಿ ನಮಗೊಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ನಮ್ಮನ್ನೇ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿದ್ರೆ ಈಗ ಅರ್ಥ ಉಂಟಾ? ನಾನು ಈಗಲೂ ಹೇಳುದು, ಏನಪ್ಪ ಹಿಂಗೆ ಬೇಕಾ, ಮೋಹನ್ ಆಳ್ವರಿಗೆ ಬೇಕಾ, ಅಥವಾ ಏಜೆನ್ಸಿಗೆ ಬೇಕಾ, ಜಾಗ ಖರೀದಿ ಮಾಡಿ ಹೊಸ ಆಸ್ಪತ್ರೆ ಕಟ್ಟಿ ನಾವು ವಿರೋಧ ಮಾಡಿದ್ದೇವ? ಮಾಡುವುದಿಲ್ಲ. ಆದ್ರೆ ನಮ್ಮ ತೆರಿಗೆ ಹಣದಲ್ಲಿ ಕಟ್ಟಿದಂತ ಈ ಆಸ್ಪತ್ರೆಯನ್ನು ಅದು ಕೂಡ ನಿರ್ವಹಣೆ ಮಾಡಲಿಕ್ಕೆ ಮೊನ್ನೊಬ್ರು ಹೇಳ್ತಾರೆ, ದುಡ್ಡಿಗಾದ್ರೂ ಹೇಳಿದ್ರೆ ಮತ್ತೆ ಯಾಕೆ ಹೇಳ್ತಾರೆ ಒಬ್ಬರಿಗೆ, ಯಾಕೆ ಅವರನ್ನು ಸಂಬಳ ಕೊಟ್ಟದ್ದೇ ಅಲ್ಲಿ ಸರ್ಕಾರ ನೋಡಲಿಕ್ಕೆ ಹೆಚ್ಚು ಹೇಳ್ತಾರೆ. ಜನರಿಗೆ ಒಳ್ಳೆಯ ರೀತಿಯ ಚಿಕಿತ್ಸೆ ಕೊಡಲಿಕ್ಕೆ, ಎಲ್ಲ ರೀತಿಯ ವೈದ್ಯರನ್ನು ಇಡ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಅದಕ್ಕೆ ಖಾಸಗಿ ಕೊಡ್ತೇವೆ ಅಂತ ಈಗ ನಿಮ್ಮಿಂದ ಆಗದಿದ್ದರೆ ಸ್ವಾಮಿ ರಾಜೀನಾಮೆ ಕೊಟ್ಟು ಹೋಗಿ. ನೀವು DHO ಬೇಡ ನಮಗೆ. ಈ ಆಸ್ಪತ್ರೆಯಲ್ಲಿ ಕೂಡ ಅಷ್ಟೇ ಸರಿಯಾದ ವ್ಯವಸ್ಥೆ ಮಾಡ್ಲಿಕ್ಕೆ ನಿಮಗೆ ಕೊಡುವುದಿಲ್ಲ. ಇಲ್ಲಿ ಅನಾಚಾರ, ಅನೈತಿಕ ವ್ಯವಹಾರಗಳು ನಡೀತಾ ಇದೆ, ಅದನ್ನು ಸರಿ ಮಾಡ್ಲಿಕ್ಕೆ ನಿಮಗೆ ಕೊಡುವುದಿಲ್ಲ. ಮಾತ್ರ ಅಲ್ಲ, ಇಲ್ಲಿ ನಿಮಗೆ ಬೇಕಾದ ಔಷಧಿಗಳಿಗಿಲ್ಲ,
ಬೇಕಾದಷ್ಟು ಡಾಕ್ಟರ್ಗಳಿಲ್ಲ, ಇದನ್ನೆಲ್ಲ ಸರಿ ಮಾಡಿಸಿ ನೀವು ಕೊಡುವುದಿಲ್ಲ, ಆದ್ರೆ ಮಾರಾಟ ಮಾಡಲಿಕ್ಕೆ ಗೊತ್ತು. ಅದರಿಂದ ನಾವು ಹೇಳುವಂತಹದ್ದು ಸರ್ಕಾರಿ ಆಸ್ಪತ್ರೆ ಉಳಿಸಬೇಕು, ಖಾಸಗೀಕರಣ ಮಾಡಬಾರದು. ಜೊತೆಗೆ ಇಲ್ಲಿ ಎಲ್ಲ ವೈದ್ಯರುಗಳ ನೇಮಕ ಆಗಬೇಕು, ಒಳ್ಳೆ ವೈದ್ಯರುಗಳ. ಈಗೇನೋ ಜಾಲತಾಣಗಳೆಲ್ಲ ಬರ್ತಾ ಉಂಟು, ಅಂತ ವೈದ್ಯರುಗಳು ಬೇಡ ನಮಗೆ. ಒಳ್ಳೆ ವೈದ್ಯರುಗಳ ನೇಮಕ ಆಗಬೇಕು. ಅಂತ ವೈದ್ಯರುಗಳ ಮೇಲೆ ಕ್ರಮ ಕೈಗೊಳ್ಳಿ, ಅಡ್ಡಿ ಇಲ್ಲ. ಎಲ್ಲಾ ರೀತಿಯ ವೈದ್ಯರುಗಳು ನೇಮಕ ಮಾಡುವ ಜೊತೆಗೆ ಒಳ್ಳೆ ರೀತಿಯ ಆರೋಗ್ಯ ಸೇವೆ ಸಿಗುವ ಹಾಗೆ ಮಾಡಿ. ನಿಮಗೆ ತೋರಿಸಿಕೊಡಿ. ನಿಮಗೆ ತಾಕತ್ತು ಉಂಟು ಅಂತಾದ್ರೆ, ನೀವು ನಿಜವಾದ ಆರೋಗ್ಯ ಸಚಿವರು ಹೌದು ಅಂತಾದ್ರೆ ಈ ಆಸ್ಪತ್ರೆಯನ್ನು ಸರ್ಕಾರಿ ಆಸ್ಪತ್ರೆಯಾಗಿ ಉಳಿಸಿ ಜನರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಉಂಟು, ತೋರಿಸಿಕೊಡಿ. ನಿಮಗೆ ಆಗುದಿಲ್ವಾ? ನೀವು ಕೇರಳಕ್ಕೆ ಹೋಗಿ ನೋಡಿ, ಅಲ್ಲಿ ನಮ್ಮ ಎಡರಂಗ ಸರ್ಕಾರ, ಆ ಎಡರಂಗ ಸಿಪಿಎಂ ನೇತೃತ್ವದಲ್ಲಿ ಎಲ್ಡಿಎಫ್ ಸರ್ಕಾರ ಸರ್ಕಾರಿ ಆಸ್ಪತ್ರೆ ಹೋದ್ರೆ ಗೊತ್ತಾಗುದಿಲ್ಲ, ಜನ ಹೇಳ್ತಾರೆ ಇದು ಪ್ರೈವೇಟ್ ಆಸ್ಪತ್ರೆ ಅಂತ. ಇಲ್ಲಿಯವರು ಹೋದ್ರೆ ಅಷ್ಟು ಒಳ್ಳೆ ರೀತಿಯ ಫೆಸಿಲಿಟಿಯಲ್ಲಿ ಎಲ್ಲ ಸೌಕರ್ಯಗಳು ಇರುವಂತಹ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಕೇರಳದಲ್ಲಿ ಕಮ್ಯುನಿಸ್ಟ್ ಅವರು ಮಾಡಿ ತೋರಿಸಿದ್ದಾರೆ. ನೋಡಿ, ಹೋಗಿ ನೋಡಿ. ನಿಮಗೆ ಅಲ್ಲಿ ಅವರು ಸರ್ಕಾರ ಬರ್ಲಿಕ್ಕೆ ಕೇಳಿದ್ರೆ ಆಶಾ ಕಾರ್ಯಕರ್ತರಿಗೆ 21,000 ಸಂಬಳ ಕೊಡ್ತೇವೆ ಅಂತ ಓಟಿಗೆ ಹೇಳಿದ್ರಿ. ಇಲ್ಲಿ ಕೊಟ್ರ? ಇಲ್ಲಿದ್ದಾರೆ ಆಶಾ ಕಾರ್ಯಕರ್ತೆಯರು, ಇವರಿಗಿಲ್ಲ 5,000. ಕಡೆಗೆ ಇವರು ಮುಖ್ಯಮಂತ್ರಿ ಗೆದ್ರು ಕಾಂಗ್ರೆಸ್ನವರು 3,000 ಅಷ್ಟು ಮಾಡಿದ್ರು, 3,000. ಅವರು 21,000 ಇಲ್ಲ. ಅಂದ್ರೆ ಈ ರೀತಿಯಲ್ಲಿ ಸುಳ್ಳು ಹೇಳುವಂತ ಆಡಳಿತ ಮಾಡುವಂತವರಿಗೆ ಕೇರಳದಲ್ಲಿ ಬಂದರೆ, ಹಿಂದೆ ಸರ್ಕಾರ ಬಂದಿದೆ. ಈಗ ಅವಾಗ ನೀವು ಹೇಳಿದ್ರಿ ಕೇರಳ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿ. ಈಗ ದಿವಾಳಿ ಆಗಿದ್ದು ಯಾರು? ಪಿಣರಾಯಿ ವಿಜಯನ್ ಸರ್ಕಾರವಾ ಅಲ್ಲ ಸಿದ್ದರಾಮಯ್ಯ ಸರ್ಕಾರವಾ ಅಂತ? ಈಗ ಡಿಕೆಶಿ ಸರ್ಕಾರ. ಯಾರು ದಿವಾಳಿ ಆಯ್ತು? ನೀವು ಮಾರಾಟ ಮಾಡುದು. ನಾವು ಆಸ್ಪತ್ರೆ ಅಭಿವೃದ್ಧಿಗೊಳಿಸಿದ್ವಿ. ಅಲ್ಲಿಯ ಕಮ್ಯುನಿಸ್ಟ್ ಸರ್ಕಾರ ಆಸ್ಪತ್ರೆ ಅಭಿವೃದ್ಧಿಪಡಿಸಿದೆ. ಅದನ್ನು ಹೋಗಿ ಒಂದು ನಿಯೋಗ ಹೋಗಿ ನಮ್ಮ ತೆರಿಗೆ ಹಣವನ್ನು ಖರ್ಚು ಮಾಡಿ ಎಲ್ಲ ಎಂಎಲ್ಎಗಳನ್ನ ಕರ್ಕೊಂಡೋಗಿ, ನಮ್ಮ ಹರೀಶ್ ಪೂಂಜಾರನ್ನು ಬಿಟ್ಟು ಬಿಡಬೇಡಿ, ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಹೋಗಿ ಕೇರಳದಲ್ಲಿ ನಮ್ಮ ಎಡರಂಗ ಸರ್ಕಾರ ಯಾವ ರೀತಿ ಸರ್ಕಾರಿ ಆಸ್ಪತ್ರೆಯನ್ನು ನಡೆಸಿಕೊಂಡು ಬಂದಿದೆ, ಎಷ್ಟು ಒಳ್ಳೆ ರೀತಿಯ ಚಿಕಿತ್ಸೆಗಳು ಸಿಗ್ತವೆ ಅಂತ ಹೇಳುವುದು ತೋರಿಸಿಕೊಳ್ಳಿ. ಮತ್ತೆ ಇನ್ನು ನಮಗೆ ಕೆಲವರಿಗೆ ಖಾಸಗಿ ಆಸ್ಪತ್ರೆ ಬೇಕು, ಸರಿಯಪ್ಪ ಇದು ಬೇಕಾದಷ್ಟು ಉಂಟು, ಇನ್ನು ಕಟ್ಟಿ ಅವರು. ಅದರಿಂದ ನಾವು ಹೇಳುವಂತದ್ದು ಇದನ್ನು ಉಳಿಸಿಕೊಡಿ. ಜೊತೆಗೆ ಒಕ್ಕಲ ಸಮುದಾಯ ಆಸ್ಪತ್ರೆ ಉಂಟಾಗಿ ಅಲ್ಲಿ ಕೂಡ ಬರುವ ತಿಂಗಳು ನಾವು ಹೋರಾಟ ಮಾಡೋರಿದ್ದೇವೆ. ಮತ್ತೆ ಬೇರೆ ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆಸ್ಪತ್ರೆಗಳಿವೆ, ಅಲ್ಲೆಲ್ಲ ಕಡೆ ಕೂಡ ಹೋರಾಟ ಮಾಡ್ತೇವೆ. ಎಲ್ಲಾ ಸವಲತ್ತುಗಳಲ್ಲಿ ಸಿಗಬೇಕು, ಎಲ್ಲ ಔಷಧಿಗಳು ಸಿಗಬೇಕು, ವೈದ್ಯರುಗಳ ನೇಮಕಗಳು ಆಗಬೇಕು ಅಂತ ಹೇಳುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮತ್ತೆ ನೀವು ಕಾಂಟ್ರಾಕ್ಟ್ ಬೇಸ್ ಆಗಿ ತೆಕ್ಕೊಳ್ತೇನೆ, ಒಂದು 50,000 ಸಂಬಳ ಕೊಟ್ಟು ಬರ್ತೇನೆ ಅಂತ ಯಾವ ಡಾಕ್ಟರ್ ಬರ್ಲಿಕ್ಕಿಲ್ಲ. ನೀವು ಕಳಿಸಿದಷ್ಟಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿ ನಮಗೆ ಡಾಕ್ಟರ್ ಮಾಡಿಸಿದ್ದೀರಿ, ನಮಗೆ ಅಷ್ಟು ಖರ್ಚಾಗಿದೆ, ಸ್ವಲ್ಪ ಸಂಬಳ ಕೊಡಿ. ನೀವು ಸರ್ಕಾರ ಲೂಟಿ ಮಾಡುವ ಹಣವನ್ನು ಸಂಬಳ ಕೊಟ್ಟರೆ ಈ ಬೀಡಿಗಾರರ ಮಕ್ಕಳೇ ಯಾರು ಅರ್ಥ ಆಗ್ತಾರೆ. ಅದರಿಂದ ನಾನು ಹೇಳುವಂತದ್ದು, ಈ ಸರ್ಕಾರಿ ಆಸ್ಪತ್ರೆ ಉಳಿಯೋ ನಿಟ್ಟಿನಲ್ಲಿ ನಿಮಗೆ ತಾಕತ್ತಿದ್ರೆ ಮಾಡಿ ತೋರಿಸಿ. ಶಾಸಕರೇ, ನೀವು ನಿಜವಾಗಿಯೂ ಕಂಟ್ರಿ ಶಾಸಕರ ಅಲ್ಲ ಅಂತ ಆದ್ರೆ ನೀವು ಈ ಸರ್ಕಾರಿ ಆಸ್ಪತ್ರೆ ಉಳಿಸಿಕೊಳ್ಳಿ. ಇಲ್ಲ, ನೀವು ಕಂಟ್ರಿ ಶಾಸಕರಂತಾದ್ರೆ ಇದನ್ನು ಮಾಡಲಿಕ್ಕೆ ಬೆಂಬಲ ಕೊಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.